ರಾಜಭವನ, ವಿಧಾನಸೌಧ ಮತ್ತೆ ಈಗ ಇವೆರಡರ ಮಧ್ಯೆ ಶುರುವಾಗ್ತಾ ಇದೆ ಯುದ್ಧ. ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರವನ್ನು ಕೂಗಿತು ಸದನದಲ್ಲಿ ಜಂಟಿ ಅಧಿವೇಶನವನ್ನು ಕರೆದಾಗ. ಈಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗುವಂತಹ ಸಮಯ ಬರ್ತಾ ಇದೆ. ಮತ್ತೆ ತೊಟ್ಟಿದ್ದಾರೆ ರಾಜ್ಯಪಾಲರು ಗಣರಾಜ್ಯೋತ್ಸವದ ಭಾಷಣವನ್ನು ಮಾಡಲ್ಲ ಅಂತ ಮಾಡೋಕೆ ಹಿಂದೇಟಾಗ್ತಾ ಇದ್ದಾರೆ. ಮತ್ತೆ ಈಗ ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನು ಮಾಡಲಿಲ್ಲ, ಹೋಗ್ಬಿಟ್ರು ಒಂದೇ ಒಂದು ಮಾತನ್ನಾಡಿ. ಈಗ ಗಣರಾಜ್ಯೋತ್ಸವದ ಭಾಷಣವನ್ನು ಓದೋಕ್ಕೂ ಕೂಡ ಹಿಂದೇಟು ಆಗ್ತಾ ಇದ್ದಾರೆ. ಭಾಷಣದ ವಿಚಾರದಲ್ಲಿ ಹೊಸ ಸಂಚಲನ ಮೂಡ್ತಾ ಇದೆ. ಹಾಗಾದರೆ ಏನಿದು ರಾಜಭವನದ ವಿಚಾರ ಏನಾಗ್ತದೆ ಮತ್ತೆ ರಾಜ್ಯದಲ್ಲಿ? ಈಗ ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಷಣದ ವಿಚಾರದಲ್ಲಿ ರಾಜಭವನದ ನಡೆ ಏನು ಅದು ಗುಟ್ಟಾಗಿದೆ. ಇನ್ನೂ ಕೂಡ ಈಗಾಗಲೇ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಉಂಟಾಗಿರುವ ಗೊಂದಲ ಗದ್ದಲ ಎಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಅದರ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇದೆ. ಹೀಗಿರುವಾಗ ಗಣರಾಜ್ಯೋತ್ಸವ ಬರ್ತಾ ಇದೆ 26ನೇ ತಾರೀಕು. ಅವತ್ತೂ ಕೂಡ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನು ರಾಜ್ಯಪಾಲರು ಓದಬೇಕಾಗತ್ತೆ. ಅದನ್ನು ಓದ್ತಾರೋ ಇಲ್ವೋ? ಅವತ್ತು ಕೂಡ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಾರೆ ರಾಜ್ಯಪಾಲ ಆಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್, ಅದರ ಬಗ್ಗೆನೇ ಪ್ರಶ್ನೆ ಇದೆ. ಈ ಬಾರಿ ಗಣರಾಜ್ಯೋತ್ಸವದ ಭಾಷಣವೇ ಹೊಸ ವಿವಾದಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಇದೆ. ಗಣರಾಜ್ಯೋತ್ಸವದಂದು ರಾಜ್ಯಪಾಲರು ಓದುವಂತಹ ಭಾಷಣವನ್ನು ರಾಜ್ಯ ಸರ್ಕಾರವೇ ತಯಾರಿ ಮಾಡುತ್ತೆ. ಅಲ್ಲಿಯೂ ಕೂಡ ಅದನ್ನು ಓದಬೇಕು ಇವರು. ಭಾಷಣದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಿರುವಂತಹ ತೆರಿಗೆ ಅನ್ಯಾಯದ ಬಗ್ಗೆ ಉಲ್ಲೇಖ ಆಗುವಂತಹ ಅಂಶಗಳಿರುತ್ತೆ. ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯ, ಮಲತಾಯಿಯ ಧೋರಣೆ, ಹಲವು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿರುತ್ತೆ. ಅದನ್ನು ಓದಬೇಕಾಗತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡುವ ಅಂಶಗಳಿದ್ದರೆ ಅದನ್ನು ಓದಲು ಸಾಧ್ಯವಿಲ್ಲ. ರಾಜ್ಯಪಾಲರ ಒಂದು ಮಾತುಗಳಿವು. ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡುವ ಅಂಶಗಳಿದ್ದರೆ ಅದನ್ನು ಓದಲು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಕೆಲ ಮೂಲಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇವ್ರು ಹಿಂಗೆ ಹೇಳಬಹುದು. ಯಾಕಂದರೆ ಜಂಟಿ ಅಧಿವೇಶನ, ವಿಶೇಷ ಅಧಿವೇಶನವನ್ನು CM ಸಿದ್ದರಾಮಯ್ಯ ಅವರು ಕರೆದಿದ್ರು. ಇವರು ರಾಜ್ಯಪಾಲರು ಹೆಂಗೆ ನಡೆದುಕೊಳ್ತಾರೆ ಅನ್ನೋಂಥ ಪ್ರಶ್ನೆ ಇತ್ತು. ಯಾಕಂದರೆ ಈ ಹಿಂದೆ ತಮಿಳುನಾಡು, ಕೇರಳದಲ್ಲಿ ಅಲ್ಲಿನ ರಾಜ್ಯಪಾಲರು ನಡೆದುಕೊಂಡಂತಹ ಒಂದು ರೀತಿಯನ್ನು ಅನುಸರಿಸ್ತಾರೋ ಅಥವಾ ಇಲ್ಲೋ, ನಾರ್ಮಲ್ ಆಗಿ ಎಲ್ಲವನ್ನು ಕೂಡ ಓದ್ತಾರೋ ಅಂತ. ಆದರೆ ಅದೇನಾಯಿತು, ಅದೇ ರಿಪೀಟ್ ಆಯಿತು. ಅಲ್ಲಿ ಹೆಂಗೆ ಮಾಡಿದ್ರು ರಾಜ್ಯಪಾಲರು, ಕರ್ನಾಟಕದಲ್ಲಿ ಕೂಡ ಹಂಗೆ ಮಾಡಿದ್ರು. 3 ರಾಜ್ಯದಲ್ಲಿಯೂ ಕೂಡ ರಾಜ್ಯಪಾಲರ ನಡೆ ಒಂದೇ ಆಗಿದೆ. ರಾಜ್ಯಪಾಲರ ವಿರುದ್ಧ ಇದ್ದಂತಹ ಭಾಷಣವನ್ನು, ಅಂಶಗಳನ್ನು ಹೇಳೋಕೆ ಅವರು ಹಿಂದೇಟು ಹಾಕ್ತಾ ಇದ್ದಾರೆ, ಒಪ್ತಾ ಇಲ್ಲ. ಅವರದ್ದೇ ಆದಂಥ ಒಂದು ಭಾಷಣವನ್ನು ಮುಗಿಸಿ ಹೋಗ್ತಾ ಇದ್ದಾರೆ, ಇಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಅಲ್ಲಿನ ರಾಜ್ಯ ಸರ್ಕಾರಗಳನ್ನು ಕೆರಳುವಂತೆ ಮಾಡ್ತಾ ಇದೆ. ಅಲ್ಲಿನ ರಾಜ್ಯ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು, ನಾಯಕರು ಎಲ್ಲರೂ ಕೂಡ ರಾಜ್ಯಪಾಲರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಸಂವಿಧಾನದ ಉಲ್ಲಂಘನೆ ಆಗ್ತಾ ಇದೆ. ರಾಜ್ಯಪಾಲರ ನಡೆ ನಾವು ಖಂಡನೀಯ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಒಪ್ಪೋಕೆ ಸಾಧ್ಯ ಇಲ್ಲ. ನಾವು ರಾಜ್ಯಪಾಲರ ನಡೆಯಲ್ಲ. ನಿಯಮದ ಪ್ರಕಾರ, ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ ನೀವು ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನು ಓದಲೇಬೇಕು ಸಂಪೂರ್ಣವಾಗಿ. ಅದಕ್ಕೂ ಮುಖ್ಯವಾಗಿ ಭಾಷಣ ಓದುವುದಕ್ಕೂ ಮುನ್ನ, ಅದಾದ ನಂತರ ರಾಷ್ಟ್ರಗೀತೆಯನ್ನು ಹಾಕ್ತಾರೆ. ಅದಕ್ಕೆ ಗೌರವ ಕೊಡಬೇಕು. ಅದ್ಯಾವುದೂ ಮಾಡಲಿಲ್ಲ ಇವರು. ಅದರಿಂದ ಅವ್ರ ಮೇಲೆ ನಾವು ಆರೋಪ ಮಾಡ್ತಾ ಇದ್ವಿ, ಇವ್ರ ನಡೆ ಸರಿ ಇಲ್ಲ. ತಾವರ್ ಚಂದ್ ಗೆಹ್ಲೋಟ್ ಅವರು ಹೇಳ್ತಾ ಇದ್ದಾರೆ ನೋಡಿ, ಕೇಂದ್ರ ಸರ್ಕಾರದ ವಿರುದ್ಧ ಏನಾದರೂ ಅಂಶಗಳಿದ್ರೆ, ಟೀಕೆ ಮಾಡುವಂತಹ ಅಂಶಗಳಿದ್ರೆ ನಾನು ಅದನ್ನು ಓದೋದಿಲ್ಲ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಹಿಂದೆ ಮಾಡಿದಂಥ ಆರೋಪ ಏನು? ರಾಜ್ಯಪಾಲರುಗಳು ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿ ನಡೆದುಕೊಳ್ತಾ ಇದ್ದಾರೆ. ಅಮಿತ್ ಶಾ ಹೇಳಿದ್ದಾರೆ ಅನಿಸುತ್ತೆ, ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅನಿಸುತ್ತೆ, ಅದಕ್ಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಇವರು. ರಾಜ್ಯ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರು ನಡೆದುಕೊಳ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಕೇಂದ್ರ ಸರ್ಕಾರವೇ ಇದಕ್ಕೆಲ್ಲ ಕಾರಣ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಈಗ ಗಣರಾಜ್ಯೋತ್ಸವ ಬರ್ತಾ ಇದೆ, ಅದರಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಭಾಷಣವನ್ನು ಸಿದ್ಧ ಮಾಡಿರುತ್ತೆ. ಅದನ್ನು ಓದ್ತಾರಾ ಇಲ್ವಾ? ಅದರಲ್ಲಿ ಕೆಲವೊಂದು ಅಂಶಗಳು ಉಲ್ಲೇಖ ಆಗಿರುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಲವೊಂದು ಯೋಜನೆಗಳ ಹೆಸರನ್ನು ತಿದ್ದುಪಡಿ ಮಾಡೋದಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಅನುದಾನವನ್ನು ಹಂಚಿಕೆ ಮಾಡುವಂತಹ ವಿಚಾರದಲ್ಲಾಗಿರ್ಬೋದು, ತಾರತಮ್ಯ, ಇವೆಲ್ಲ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿರುವಂತಹ ಸಾಧ್ಯತೆ ಇದೆ. ಈಗ ರಾಜಭವನ ವರ್ಸಸ್ ವಿಧಾನಸೌಧ, ಈ ರೀತಿಯಾದ ಫೈಟ್ ನಡೀತಾ ಇದೆ. CM ಸಿದ್ದರಾಮಯ್ಯ ಅವರು ಮತ್ತೆ ಯಾವ ರೀತಿಯಾಗಿ ಗುಡುಕ್ತಾರೆ ರಾಜ್ಯಪಾಲರ ವಿರುದ್ಧ? ಇಲ್ಲ ಈ ಗಣರಾಜ್ಯೋತ್ಸವಕ್ಕೆ ಬರ್ತಾರೋ ಇಲ್ವೋ, ಅಥವಾ ಮೊದಲೇ ಹೇಳಿಬಿಡ್ತಾರೋ, ನೋಡಿ ನಾನು ತಯಾರು ಮಾಡಿಕೊಂಡು ಬಂದಂತಹ ಭಾಷಣವನ್ನೇ ಮಾಡ್ತೀನಿ, ನೀವು ತಯಾರಿಸಿದ್ದನ್ನು ಮಾಡೋದಿಲ್ಲ. ಈ ಹಿಂದೆ ರಾಜ್ಯಪಾಲರು ಕೊಟ್ಟಂತಹ ಕಾರಣ ಏನು ಅಂತಂದರೆ,
ರಾಜ್ಯ ಸರ್ಕಾರ ಸದನಕ್ಕೂ ಒಂದು ದಿನ ಮೊದಲೇ ಕೊಡ್ತು ನನಗೆ ಭಾಷಣ, ಅದಕ್ಕೆ ನಾನು ಅದನ್ನು ಓದೋಕ್ಕಾಗಲಿಲ್ಲ, ನಾನು ಅದನ್ನು ಓದೋದಿಲ್ಲ ಅಂತ. ಅದೇ ಕಾರಣ ಅಂತ. ಅದರಲ್ಲಿದ್ದಂತಹ ಕಾರಣ ಬೇರೆ, ಕಾಂಗ್ರೆಸ್ನವರು ಮಾಡಿದಂತಹ ಆರೋಪ ಬೇರೆ. ಇಲ್ಲ, ಇವರು ಕೇಂದ್ರ ಸರ್ಕಾರ ಹೇಳ್ದಂತೆ ನಡೆದುಕೊಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕುಣಿತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿದರು. ಈಗ ರಾಜ್ಯಪಾಲರ ನಡೆಯ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದೆ. ಯಾವ್ಯಾವ ನಾಯಕರು ಯಾವ್ಯಾವ ರೀತಿಯಾಗಿ ಮಾತನಾಡಿದರು ರಾಜ್ಯಪಾಲರ ಎದುರಿಗೆ ಅನ್ನೋದು ಗೊತ್ತಿದೆ ಸದನದಲ್ಲಿ. ಈಗ ಮತ್ತೆ ಗಣರಾಜ್ಯೋತ್ಸವದ ದಿನ ಏನಾಗುತ್ತೆ? ಆಕ್ರೋಶ ಭುಗಿಲೇಳುತ್ತಾ ಕಾಂಗ್ರೆಸ್ ನಾಯಕರದ್ದು? ರಾಜ್ಯಪಾಲರ ನಡೆ ಒಂದೇ ರೀತಿಯಾಗಿರುತ್ತಾ, ಇಲ್ಲ ಚೇಂಜ್ ಆಗುತ್ತಾ? ಸದನದಲ್ಲಿ ಏನೇನಾಯಿತು ಮೊನ್ನೆ ಎಲ್ಲ ನೋಡಿದ್ರು, ಅದನ್ನು ನೋಡಿ ನಾನು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಏನಾದರೂ ಅದರಲ್ಲಿ ಚೇಂಜಸ್ ಮಾಡ್ಕೊಳ್ತಾರೋ, ಇಲ್ಲ ನಾನು ಹಿಂಗೇ ಇರ್ತೀನಿ, ನಾನು ಹಿಂಗೇ ನಡೆದುಕೊಳ್ತೀನಿ, ಸದನದಲ್ಲಿ ಏನಾಯಿತು ಅದೇ ರೀತಿಯಾಗಿ ಇರ್ತೀನಿ ಅಂತ ಹೇಳಿ ಒಂದೆರಡು ಮಾತಿನಲ್ಲಿ ಮತ್ತೆ ಭಾಷಣವನ್ನು ಮುಗಿಸಿ ಹೋಗಿಬಿಡ್ತಾರೋ. ಹಾಗೇನಾದರೂ ಹೋದರೆ ಮತ್ತೆ ಕಾಂಗ್ರೆಸ್ ನಾಯಕರು ಮುಗಿಬೀಳುತ್ತಾರೆ, ಇಲ್ಲ ತಡಿತಾರೆ. ಈಗಾಗಲೇ ಒಂದು ಸಲ ತಡೆಯುವಂತಹ ಪ್ರಯತ್ನ ಮಾಡಿದರು, ಅದರಲ್ಲಿ BK ಹರಿಪ್ರಸಾದ್ ಅವರ ಜುಬ್ಬ ಹರಿದೋಯ್ತು, ಅವರು ಬೇರೆ ರೀತಿಯಾಗಿ ಮಾತನಾಡಿದರು. ಈಗ ರಾಜ್ಯಪಾಲರ ನಡೆ ಏನು ಗಣರಾಜ್ಯೋತ್ಸವದ ದಿನದಂದು ಅನ್ನುವಂಥದ್ದೇ ಪ್ರಶ್ನೆ, ಯಾವ ರೀತಿಯಾಗಿ ನಡೆದುಕೊಳ್ತಾರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.